ಎರಡು ತಂಡದ ಆಟಗಾರರೇ ಬನ್ನಿ, ಲೈನ್ ಅಪ್ ಆಗಿ ರಣಾಂಗಣದ ಸ್ಪರ್ಧೆ ಬೋನಸ್ ಎಂತ ನೆನಪುಗಳಾಗಿ ವೀರನಾಥ್ ಹಾಗೂ ರಂಗನಾಥ್ ಸುಳ್ಯದ ಕಬಡ್ಡಿ ಉತ್ಸವದ ಫೈನಲ್ ಕದನದ ಮೊದಲ ದಾಳಿ ಆರಂಭ ಆಗಿದೆ. ದಾಳಿಗಾರ ಪರಿಪೂರ್ಣತೆಯ ದಾಳಿಯ ಮೂಲಕ ಅಂಕ ಬಂದಿದೆ. ಸುಳ್ಯದ ಅಂಕಣದಲ್ಲಿ ಎರಡು ಪ್ರಬಲ ತಂಡಗಳು ಪ್ರಕಾಶ್ ಕೋಮಲ್ ವಾರಿಯರ್ಸ್ ಎದುರಾಳಿಯಾಗಿ ಎನ್ಎಂಸಿ ಸುಳ್ಯ, ಅಕ್ಷಯ್ ಕೇಸಿ ಪ್ರಕಾಶ್ ಕೋಮಲ ತಂಡಗಳ ಬಗ್ಗೆ ಫೈನಲ್ ಕದನದ ರೋಚಕತೆಗಳನ್ನು ಕಾಣ್ತಾ ಇದ್ದೇವೆ. ಒಳಾಂಗಣದಲ್ಲಿ ಶಶಾಂಕ ದಾಳಿಯಲ್ಲಿ ದಾಳಿ ಮಾಡಬಲ್ಲ ಶಶಾಂಕ ಹೇಳಿಕೆ ಹೆಚ್ಚಿಸಿಕೊಳ್ತಾ ಇರುವ ಆಟ. ಮೊದಲ ಅವಧಿಯ ವೇಳೆಯಲ್ಲಿ ನಾವಿದ್ದೇವೆ. ಪ್ರಸ್ತುತ ಈ ಪಂದ್ಯದ ತೀರ್ಪುಗಾರಿಕೆಯ ಒಂದು ಜವಾಬ್ದಾರಿಗಳನ್ನು ವಹಿಸಿಕೊಳ್ತಾ ಇದ್ದಾರೆ. ನವೀನ್ ಮೂಡುಬಿದ್ರೆ, ಸತೀಶ್ ಕೊಟ್ಟು, ಸಂದೀಪ್ ಲೋಡಿ, ನೆನಪುಗಳಾಗಿ ವೀರನಾಥ್ ಹಾಗೂ ರಂಗನಾಥ್. ಸೆಂಟರ್ ಲೈನ್ ಸಮೀಪದಲ್ಲಿಯೇ ಕಟ್ಟಿ ಹಾಕಲಾಗಿದೆ. ವರುಣನಾರ್ಧ ಪ್ರಕಾಶ್ ವಾರಿಯರ್ಸ್ ಸ್ಪಷ್ಟತೆಯ ಪಾದಚಲನೆ ಶಶಾಂಕನ ಮೂಲಕ ಅಂಕಣದ ಬಲಭಾಗದಲ್ಲಿ ಮುಂದುವರಿದಿದ್ದಾನೆ. ಆಟದಲ್ಲಿ ರೋಚಕತೆಯನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕ ಅದ್ಭುತವಾದ ಎಸ್ಕೇಪ್ ಸ್ಕಿಲ್ಗಳಲ್ಲಿ 4-1 ಇನ್ ಫೇವರ್ ಆಫ್ ಪ್ರಕಾಶ್ ವಾರಿಯರ್ಸ್. ಪ್ರಕಾಶ್ ಕುಂಪಲ ವಾರಿಯರ್ಸ್ ಸ್ಪರ್ಧೆಯಲ್ಲಿ ಕಣ ಮುಂದುವರಿದಿದ್ದಾರೆ. ಪ್ರಕಾಶ್ ಕುಂಪಲ ಎಂತ ಪ್ರತಿದಾಳಿಯಲ್ಲಿದ್ದ ಆಟಗಾರನಿಗೆ ಅದ್ಭುತವಾದಂತಹ ಡಿಫೆನ್ಸ್ ಬಲ ಬರ್ತಾ ಇದೆ. ಅಂತರವನ್ನು ಕಾಯ್ದುಕೊಳ್ಳುತ್ತಾರೆ ಹೋರಾಟದಲ್ಲಿ. ರತನ್ ತ್ರಿಬಳ್ಳಿ ಡಿಫೆಂಡರ್ಗಳಿದ್ದಾರೆ. ಒಳಾಂಗಣದಲ್ಲಿ ಸ್ಪರ್ಧೆ ಫೈನಲ್ ಕದನದ ಹಾದಿ. ಸೋಲು ಮತ್ತು ಗೆಲುವುಗಳ ಮಧ್ಯೆ ಅತ್ಯಂತ ರೋಚಕತೆಯ ಹೋರಾಟವಿದೆ. 40 ಮತ್ತು 60 ಸಾವಿರಗಳ ಅಂತರ, ಸರಿಸುಮಾರು 20 ಸಾವಿರಗಳ ಅಂತರವಿದೆ. ಪ್ರಥಮ ನಗದು ರಾಶಿ ಮತ್ತು ದ್ವಿತೀಯ ಬಹುಮಾನಗಳ ಮಧ್ಯೆ ಅಂಕದ ಗಳಿಕೆಯೊಂದಿಗೆ ಅಂತರವನ್ನು ಹೆಚ್ಚಿಸಿಕೊಳ್ಳುತ್ತಾರೆ. 6-1 ಪಂದ್ಯ 6-1. ಪ್ರಕಾಶ್ ಕುಂಪಲ ವಾರಿಯರ್ಸ್ ಮುನ್ನಡೆಯಲ್ಲಿದೆ. ಮಹೇಶ ಬೋನಸ್, ಮಹೇಶನಿಗೆ ಬೋನಸ್. ದಾಂಡಿ ಗಳಿಕೆ ಅಂತರದಲ್ಲಿ ಮೆಲ್ಲನೆ ಹಿಡಿತಗಳ ಕಡೆಗೆ ಮುಂದುವರಿಯಲಾರಂಭಿಸಿದೆ. ಫೈನಲ್ ಕದನದ ರೋಚಕತೆ. 7-2 ಸ್ಪಷ್ಟತೆಯ ಪಾದಚಲನೆ ಇದೆ. ನಿರಂತರ ಹೆಜ್ಜೆಗಳ ಹೋರಾಟದಲ್ಲಿ ಯಶಸ್ವಿ ಡಿಫೆಂಡರ್ಗಳ ಸಾಕ್ಷಿಗಳಾಗಿ ಆಲೋಟದ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುತ್ತ ಮೊದಲ ಅವಧಿಯಲ್ಲಿಯೇ ಪ್ರಕಾಶ್ ಕುಂಪಲ ವಾರಿಯರ್ಸ್ ಸ್ಪಷ್ಟ ಮುನ್ನಡೆಯನ್ನು ಉಳಿಸಿಕೊಳ್ಳುವ ನಾವಂತದ ಹೆಜ್ಜೆಗಳಲ್ಲಿದೆ. 10-3 ಸಾಗಿ ಬರ್ತಾ ಇದೆ. ಸ್ಪಷ್ಟವಾದ ಪಾದಚಲನೆ, ಅಂಕಣ ಗಳಿಕೆಯೊಂದಿಗೆ ಅಂತರ. ದಾಳಿಯಲ್ಲಿ ಬಲಿಷ್ಠತೆಯ ಡಿಫೆನ್ಸ್ ಬರುತ್ತಾರೆ. ಎಂತ ಡಿಫೆನ್ಸ್ ಪವರ್ ಮೂಲಕ ಕಾಂಬಿನೇಷನ್ ಟ್ಯಾಕಲ್ ಅಂಕಣದಲ್ಲಿ
60,000ಗಳ ನಗದು ರಾಶಿಯ ಜೊತೆಗೆ ಸುಳ್ಯ ಕಬಡ್ಡಿ ಉತ್ಸವದ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುವ ತಂಡ ಯಾವುದು? In favor of Prakash Kumbala Warriors. ಯಾರ ಪರವಾಗಿ ಗೆಲುವು? ಟೈಮ್ ಔಟ್. ವಿಶ್ರಾಂತಿಯ ಕೋರಿಕೆ. ಫೈನಲ್ ಕದನದ ರೋಚಕತೆಯ ಅನುಭವಗಳನ್ನು ತೆರೆದಿಡಬಲ್ಲ ಆಟದ ಅವಧಿ ಮುಂದುವರಿದ ಕಣದಲ್ಲಿ ಮನೋಜ್ ಗೌಡ ಪರಿಣಾಮಕಾರಿ ಪ್ರಜ್ವಲ್, ಪ್ರತಿರೋಧದ ಪ್ರಜ್ವಲ್, ಪ್ರತ್ಯುತ್ತರವನ್ನು ನೀಡುವ ಪ್ರಜ್ವಲ್, ಎಲ್ಲ ಪ್ರಜ್ವಲ್ ಆಟ ಒಬ್ಬಾಟ. ಪ್ರಕಾಶ್ ಕುಂಬಲದ ಪರವಾಗಿ ರತನ್ ಗೌಡ, ಕೊಡಗಿನ ರತನ, ಜಾಂಟಿ ನಿತಿನ್ ಕಾರ್ನರ್ ವಿಭಾಗದಲ್ಲಿ ಯಶಸ್ವಿ ಹೆಜ್ಜೆಯ ಆಟದ ಮೂಲಕವೇ ಗುರುತಿಸಿಕೊಳ್ಳಬಲ್ಲ, ನಿರಂತರವಾಗಿ ಪಂದ್ಯದಲ್ಲಿ ಅದ್ಭುತವಾದ ಸಾಧನೆಗಳನ್ನು ಮೆರೆಯಬಲ್ಲಂತಹ ಹೋರಾಟವಿದು. ಮಹೇಶ ದಾಳಿಯ ಮೂಲಕ ಅಂಗಣದಲ್ಲಿ ಫೈನಲ್ ಕದನದ ಮೇಲೆ ಪ್ರಕಾಶ್ ಕುಂಬಲ ವಾರಿಯರ್ಸ್ ಎನ್ಎಂಸಿ ಸುಳ್ಯ ತಂಡಗಳ ಮಧ್ಯೆ ಫೈನಲ್ ಕದನವಿದೆ. ಅತಿ ರೋಚಕ ಹೋರಾಟಗಳಲ್ಲಿ ಪ್ರಕಾಶ್ ಕುಂಬಲ ವಾರಿಯರ್ಸ್ ಅಂತರವನ್ನು ಕಾಯ್ದುಕೊಳ್ಳುವ ಹೆಜ್ಜೆಗಳಲ್ಲಿ ಹೋರಾಟವಿದೆ. ಯಾರ ಪರವಾಗಿರಲಿ 60,000ಗಳ ನಗದು ರಾಶಿಯ ಬಹುಮಾನ. ಮಾಡು ಇಲ್ಲವೇ ಬಳಿ ಶಶಾಂಕ ಸ್ಪಷ್ಟವಾದ ಬಾಧಿಸಲೆ ಜಾಟಿಯ ಮೇಲೆ ನೆಗೆಯುವ ಮೂಲಕ ಅಂಕಣ. ನಿರಂತರವಾದ ಸ್ಪರ್ಧೆಯ ಕಣದಲ್ಲಿ ಹೋರಾಟವನ್ನು ಮುಂದುವರಿಸಿಕೊಳ್ಳುವ ತಬಕದಲ್ಲಿರುವಂತೆ ಮಹೇಶ ಮಾಡುವ ಪ್ರಯತ್ನವಾಗಿತ್ತು. ಎದುರಾಳಿಯ ಕಣದಲ್ಲಿ ಅದ್ಭುತವಾದ ಡಿಫೆಂಡರ್ಗಳ ಸಾಥ್. ಪ್ರಕಾಶ್ ಕುಂಬಲ ವಾರಿಯರ್ಸ್ ಮೆಲ್ಲನೆ ಪಂದ್ಯದ ಹಿಡಿತವನ್ನು ಮೊದಲ ಅವಧಿಯಲ್ಲಿ ಮುಂದುವರಿಸಿಕೊಳ್ಳುತ್ತಾರೆ. ಅನುಭವದ ಅಭಿ ನಿತಿನೊಳಗಡೆ ಮಲ್ಟಿಪಲ್ ಅಂಕ ಬಂದಿದೆ. ಪ್ರಜ್ವಲ್ ಬಂಧನ ಅಭಿ ನಿತಿನ್ ಕಾಂಬಿನೇಷನ್ ಟ್ಯಾಕಲ್. ದಾಳಿಯಲ್ಲಿ ಪ್ರತಿದಾಳಿ ಮಾಡಬಲ್ಲ ಆಟಗಾರ. ಒಳಭಾಗದಲ್ಲಿ ಹೋರಾಟದಲ್ಲಿ ಅಭಿ ಜೈಪುರ ಬ್ಯಾಂಕ್ ಪರವಾಗಿ ಸತತವಾಗಿ ನಿರಂತರವಾದ ಪ್ರೋ ಕಬಡ್ಡಿಯಲ್ಲಿ ಗುರುತಿಸಿಕೊಂಡ ಸುಳ್ಯದ ದನಿಮೆ ಅಭಿಷೇಕ್ ಗೌಡ ಮಂಡ್ಯ. 15-5 in favor of Prakash Kumbala Warriors. ಏಕಮುಖ ಮುನ್ನಡೆಯಲ್ಲಿ ಪ್ರಕಾಶ್ ಕುಂಬಲ ವಾರಿಯರ್ಸ್ ತಂಡದ ಆಟಗಾರರು. ರಥನ ದಾಳಿಯಲ್ಲಿ ಸುಬಾಕಲಾಗದ ಕಣದಲ್ಲಿ ವಿನೋದ್ ನಿತಿನ್ ಭಟ್ಕಳದ ಆಟಗಾರರು ಅಂಗಣದಲ್ಲಿ ಪರಿಣಾಮಕಾರಿ ಹೆಜ್ಜೆಯ ಹೋರಾಟವನ್ನು ಮುಂದುವರಿಸಿಕೊಳ್ಳಬೇಕಾದ ತವಕದಲ್ಲಿರುವಂತೆ ಕನ್ನಡದಲ್ಲಿ ಮುಂದುವರಿದ್ದಾರೆ. ಪ್ರತಿಯೋಜಿತವಾದ ಪಂದ್ಯದ ಅವಕಾಶಗಳ ಮೂಲಕ ಫೈನಲ್ ಕದನದ ವೇಳೆಯಲ್ಲಿ ನಾವಿದ್ದೇವೆ. 15-5 ಪ್ರಕಾಶ್ ಕುಂಬಲ ವಾರಿಯರ್ಸ್ ನಿರಂತರವಾದ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಗಳನ್ನು ಮಾಡು ಇಲ್ಲವೇ ಮಾಡಿ.
ಮಾಡುವಿಲ್ಲವೇ ಮಡಿಯಲ್ಲಿ ರಥ ರಾಕಿ ದಾಳಿಯಲ್ಲಿ ಪ್ರತಿದಾಳಿ ಮಾಡಬಲ್ಲ ಆಟಗಾರ ಅದ್ಭುತವಾದ ತಡೆಗೊಳ್ಳೆಯಾಗಿ ಅಂಕಣದಲ್ಲಿ ಅಂಕ do or die. 65 in favor of Brothers Kumbala Warriors. ಅವಳಿ ಡಿಫೆಂಡರ್ಗಳ ಮಧ್ಯೆ ರಥನ ದಾಳಿಯಲ್ಲಿ ಅವೇ ಪ್ರಯತ್ನ ವಿನೋದನದು ರಥನದ ಮೂಲಕ ಅಂಕ ಗಳಿಕೆಯಲ್ಲಿ ಅಂತರ ವೃದ್ಧಿಯಾಗುತ್ತಾರೆ. ಅಂತಿಮ ಆಟಗಾರರಾಗಿ ಅಭಿಷೇಕ್ ಗೌಡ ಸಮರ್ಪಕ ಹೆಜ್ಜೆಯ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುವ ತವಕಗಳಲ್ಲಿ ಸ್ಪಷ್ಟವಾದ ಪಾದಚಲನೆ, ನಿರಂತರ ಹೆಜ್ಜೆಯ ಗುರುತುಗಳ ಮೂಲಕ ಹೋರಾಟವಿದೆ. ಅಂತಿಮ ಆಟಗಾರ ಹೆಜ್ಜೆಯಲ್ಲಿ ಹೋರಾಟವಿದೆ. ಅಂಕದ ಗಳಿಕೆಯೊಂದಿಗೆ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಯೋಚಿತವಾದ ಅಂಕಣದಲ್ಲಿ ಅಂತರ ಫೈನಲ್ ಕದನದ ಮುನ್ನಡೆ ಪ್ರಜ್ವಲದ ಮೂಲಕ ನಿರಂತರ ದಾಳಿಯಲ್ಲಿ ಅಂಕ ಬರುತ್ತಾರೆ. ಪ್ರಕಾಶ್ ಕುಂಬಲ ವಾರಿಯರ್ಸ್ ಫೈನಲ್ ಕದನದ ಮೊದಲ ಅವಧಿಯಲ್ಲಿ ಏಕಮುಖ ಮುನ್ನಡೆಯಲ್ಲಿದೆ. ಬೆಳಗಿನ ಜಾವದಲ್ಲಿ ಪ್ರಕಾಶ್ ಅವರು ನೇರ ಪ್ರಸಾರದಲ್ಲಿ ಪಂದ್ಯವನ್ನು ಕಾಣುತ್ತಿರಬಹುದು. ರಾಕಿಯ ಅದ್ಭುತವಾದ ಸಮಯೋಚಿತ ಆಟ, ಮಂಡ್ಯದ ಗಂಡು ಮಲ್ಟಿಪಲ್ ಅಂಕ ಬಂದಿದೆ. ಶಶಾಂಕ ದಾಳಿಯಲ್ಲಿ ದಾಳಿ ಮಾಡಬಲ್ಲ ಆಟಗಾರ, ಸ್ಪಷ್ಟವಾದ ಪಾದಸನೆ, ಅಂಕದ ಗಳಿಕೆಯೊಂದಿಗೆ ಅಂತರ ಹೆಚ್ಚಿಸಿಕೊಳ್ಳುತ್ತಾರೆ. ಮತ್ತೆ ರಾಕಿ ದಾಳಿಯಲ್ಲಿ ರಣಾಂಗಣದಲ್ಲಿ ಹೋರಾಟದ ಮೂಲಕ ಅಂಕ ಗಳಿಕೆಯ ವಿಶ್ವಾಸಗಳನ್ನು ಬಳಸಿಕೊಳ್ಳಬಲ್ಲ ಹೆಜ್ಜೆ, ಪರಿಣಾಮಕಾರಿ ಪಂದ್ಯದ ಮೂಲಕ ನಿರಂತರವಾಗಿ ಬೋನಸ್ ಬಸ್ಸಿಗೆ 23-11 ಬೆಂಬಿಡದೆ ಬೆನ್ನತ್ತಿ ಬರುತ್ತಾ ಇದೆ. ಎನ್ಎಂಸಿ ಎಸ್ಕೆಐ ಸುಳ್ಯ ದಾಳಿಯಲ್ಲಿ ರತನ, ದಾಳಿಯ ಜವಾಬ್ದಾರಿಗಳನ್ನ ಪೂರ್ಣವಾಗಿ ಅವಲೋಕನ ಮಾಡಿಕೊಂಡ ಮನೋಜ. ಅಂತರವನ್ನು ಕಾಯ್ದುಕೊಳ್ಳುವ ನಿಲುವುಗಳಲ್ಲಿ ಮೊದಲ ಅವಧಿಯ ವೇಳೆ 5 ಡಿಫೆಂಡರ್ಗಳಿದ್ದಾರೆ. ಸಮಯೋಚಿತ ಆಟದ ಮೂಲಕ ಒಳಾಂಗಣದಲ್ಲಿ ಸ್ಪರ್ಧೆಯಿದೆ. ಸ್ಪಷ್ಟತೆಯ ಪಾದಚಲನೆ, ಎರಡೂ ತಂಡಗಳ ಅದ್ಭುತವಾದ ಆಟವನ್ನು ಗಮನಿಸಿಕೊಳ್ಳಬಹುದಾಗಿದೆ. 23-11 ಎಲ್ಲರ ಚಿತ್ರಗಳನ್ನ ನಿನ್ನೆ ರಾತ್ರಿಯಿಂದ ಸೆರೆ ಹಿಡಿದ ಶ್ರೀದೇವಿ ಸ್ಟುಡಿಯೋದ ಕಿರಣಿಗೆ ನಿಂತೆ ಬಂದಿದೆ. ಗುಡ್ ಮಾರ್ನಿಂಗ್. ಪಂದ್ಯ ಮುಂದುವರಿದ ಅಂಕಣದಲ್ಲಿ ಶಶಾಂಕ ದಾಳಿಯಲ್ಲಿ ರಣಾಂಗಣದ ಸ್ಪರ್ಧೆ ಮಾಡುವ ಪ್ರಯತ್ನ. ಶಶಾಂಕ ಸ್ಪರ್ಧೆ ಮುಂದುವರಿದ ಅಂಕಣದಲ್ಲಿ ಹೋರಾಟಗಳ ಮೂಲಕ ಅವಕಾಶವನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ರಾಕಿ ರಣಾಂಗಣದಲ್ಲಿ ರಾಕಿ
ಬೆಳಗಿನ ಜಾವದಲ್ಲಿ ದಾಳಿ ಮಾಡಬಲ್ಲ ಆಟಗಾರ ಯಾರು? ಪ್ರಜ್ವಲ್ ದಾಳಿ ಮೂಲಕ ಒಳಾಂಗಣದಲ್ಲಿ ಪ್ರತಿರೋಧಕತೆಗಳ ಅವಧಿಯ ಪಂದ್ಯ ಮುಂದುವರಿಸಿಕೊಳ್ಳುತ್ತಾರೆ ಪ್ರಜ್ವಲ. It's 26-11 in favor of Prakash Kumbala Warriors. ಸ್ಪಷ್ಟವಾದ ಮುನ್ನಡೆಯನ್ನು ಬಳಸಿಕೊಳ್ಳುತ್ತಾರೆ ಪ್ರಕಾಶ್ ಕುಂಬಲ ವಾರಿಯರ್ಸ್. ಸುಳ್ಯದ ಕಬಡ್ಡಿ ಉತ್ಸವ ಮುಗಿಯುವ ವೇಳೆಗೆ ತಳಿರು ತೋರಣಗಳಿಂದ ಸಂಭ್ರಮಿಸಿ ನೆರಳಿಸುವ ಯುಗಾದಿ ಹಬ್ಬದ ಆಚರಣೆಯಾಗಿದೆ. ಸೊ ಹ್ಯಾಪಿ ಯುಗಾದಿ ಎಲ್ಲರಿಗೂ ಕೂಡ. ಸಮಸ್ತ ಕ್ರೀಡಾಪ್ರೇಮಿಗಳಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿರಂತರ ಹೆಜ್ಜೆಗಳ ಮೂಲಕ ಒಳಾಂಗಣದಲ್ಲಿ ಪ್ರಜ್ವಲ್ 4 ಪೆಟ್ಟಿದ್ದಾರೆ. ಜಾಂಟಿ ನಿಖಿಲ್ ಬಂದ ಜಾಯಿಂಟ್ ಅಂತಾವ ಜಾಯಿಂಟ್ ಇದು ಜಾಂಟಿ ಉತ್ತರ ಕನ್ನಡದ ಜಾಂಟಿ. ಇಲ್ಲವಿಬಡಿ 26 ಮಹೇಶ ಬೋನಸ್ ನೀಡಲಾಗಿದೆ. ದಾಳಿಯಲ್ಲಿ ಅಂಕ ಬ್ಯಾಕ್ ಟು ಬ್ಯಾಕ್ ರಥದ ದಾಳಿಯಲ್ಲಿ ಅಭಿ ಜಾಂಟಿ ಕಾರ್ನರ್ ವಿಭಾಗದಲ್ಲಿ ಉತ್ತರ ಕನ್ನಡದ ತಟ್ಟಕಾಳರದ ಜಾಂಟಿ. ಜೈಪುರ ಪಿಂಕ್ ಪ್ಯಾಂಥರ್ಸ್ ಬಲಿಷ್ಠ ಡಿಫೆಂಡರ್ ನ ಅದ್ಭುತವಾದ ಟ್ಯಾಕಲ್. Official time out. Madam Mani. This is the point table at 27-14 in favor of Prakash Kumbala Warriors. Prakash Kumbala Warriors ಪ್ರಬಲ ಮೊದಲನೆಯೊಂದಿಗೆ ಒಳಾಂಗಣದಲ್ಲಿದೆ. ಫೈನಲ್ ಕದನದ ವೇಳೆಯಲ್ಲಿ ಮನೋಜ ದಾಳಿಯಲ್ಲಿ ಮನೋಜ ವರುಣನ ಮೇಲೆ ಇರುವ ಯೋಚಿತ ಆಟದಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಸುಶಾಂತ ಚಿನ್ನದ ಹುಡುಗರ ಚಿನ್ನದ ಬೇಟೆ. ಸುಡಾಟವಾಗಿದೆ ರಣಾಂಗಣದಲ್ಲಿ ದಾಳಿಯಲ್ಲಿ ಮಲ್ಕಿಯ ಎಕ್ಸ್ಪ್ರೆಸ್. ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುಳಿತಿರುವ ಬಂದರು ಬೆಳಗಿನ ಜಾವದಲ್ಲಿ ಬಹಳಷ್ಟು ಎನರ್ಜಿಯಲ್ಲಿದ್ದಾರೆ. 28-14 in favor of Prakash Kumbala Warriors. ಒಂದು ಇದು ಮನಪಡ ಸಾಧ್ಯನಾ? ಕನ್ನಡದಲ್ಲಿ ಸಿಗುತ್ತೆ ಹೋರಾಟಗಳ ಮೂಲಕ ರಾಕಿ ರಣಾಂಗಣದಲ್ಲಿ ಹೋರಾಟವನ್ನು ಮುಂದುವರಿಸಿಕೊಳ್ಳುವ ಹೆಜ್ಜೆಗಳ ಮೂಲಕ ಸ್ಪಷ್ಟತೆಯ ಬಾದುಸನೆ ಸತತವಾಗಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕಣದಲ್ಲಿ. ದ್ವಿತೀಯ ಅವಧಿಯ ಕ್ಷಣಗಳಲ್ಲಿ ಪಂದ್ಯ ಮುಂದುವರಿತಾರೆ. ಯಾವ ತಂಡ ಗೆಲುವಿನ ಜೊತೆಗೆ ಫೈನಲ್ ಕದನದ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳಲಿದೆ. 29-14 ರಾಕಿ ದಾಳಿಯಲ್ಲಿ 15 ಅಂಕಗಳ ಅಂತರ.
ಅವಕಾಶಗಳಿಲ್ಲ. ಆಲ್ ಔಟ್ ಆಗಿದೆ ಒಳಾಂಗಣದಲ್ಲಿ ಪಂದ್ಯದಲ್ಲಿ. 33-15 in favor of ಪ್ರಕಾಶ್ ಕುಂಬಲ್ ವಾರಿಯರ್ಸ್. ಸ್ಪಷ್ಟವಾದ ಬಾದುಸಣೆ ಅಂಕಗಳಿಗೆಯೊಂದಿಗೆ ಅಂತರವನ್ನು ಬಳಸಿಕೊಳ್ಳುವ ಹೆಜ್ಜೆಯಲ್ಲಿ 16ನೆಯ ಅಂಕವನ್ನು ಗಳಿಸಿಕೊಳ್ಳುತ್ತಾರೆ. ದ್ವಿತೀಯ ಅವಧಿಯ ಆಟದ ವೇಳೆಯಲ್ಲಿ ಉಳಿದಿರುವ ಕೆಲವೇ ನಿಮಿಷಗಳ ಆಟ. ಆ ಬಳಿಕ ಈ ಪಂದ್ಯಾವಳಿಗೆ ಪೂರ್ಣವಿರಾಮ. ಬಹುಮಾನಗಳ ವಿತರಣೆಯ ಸಮಯಕ್ಕಾಗಿ ವೇದಿಕೆ ಸಿದ್ಧಗೊಳ್ಳಬೇಕಿದೆ. ಅತಿಥಿ ಅಭ್ಯಾಗತರುಗಳ ಆಗಮನ ಆಗುತ್ತಾ ಇದೆ. ಸತತವಾಗಿ ಅದ್ಭುತ ದಾಳಿ ಮಾಡಬಲ್ಲರಾಗಿ ಪರಿಣಾಮಕಾರಿ ಹೆಜ್ಜೆಗಳ ಹೋರಾಟಗಳ ಅವಧಿಯಲ್ಲಿ ರತನ ಸ್ಪಷ್ಟವಾದ ಪಾದಸರ ಇದೆ. ಪಂದ್ಯದಲ್ಲಿ ಔಪಚಾರಿಕತೆಗಳ ಲೆಕ್ಕಾಚಾರ. ಪಂದ್ಯದಲ್ಲಿ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುತ್ತಾರೆ ಪ್ರಕಾಶ್ ಕುಂಬಲ ವಾರಿಯರ್. ಭಾಗ್ಯ ಬಯಸಿದಂತ ತಂಡಗಳಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಕೂಡ ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಸುಳ್ಯ ಕಬಡ್ಡಿ ಉತ್ಸವ 2025ರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದು ಪ್ರಕಾಶ್ ಕುಂಬಲ ದ್ವಿತೀಯ ಸ್ಥಾನಕ್ಕೆ ಬಂದಿಕ್ಕಿದಂತ ಎನ್ಎಂಸಿ ಸುಳ್ಯ. ಇದರೊಂದಿಗೆ ವಿಶೇಷವಾದ ಕೊಡುಗೆ ಬರುತ್ತಾ ಇದೆ ನಮ್ಮ ಪ್ರಕಾಶ್ ಕುಂಬಲ ವಾರಿಯರ್ಸ್ ತಂಡದ ಆಟಗಾರರಿಗೆ 60,000ಗಳ ನಗದು ರಾಶಿಯ ಮೇಲೆ ಪ್ರಕಾಶ್ ಕುಂಬಲ ವಾರಿಯರ್ಸ್ ತಂಡದ ಮಾಲಕರು ಕೊಡ್ತಾ ಇದ್ದಾರೆ 75,000. 60 + 75 for ಪ್ರಕಾಶ್ ಕುಂಬಲ ವಾರಿಯರ್ಸ್. 75,000ಗಳ ನಗದು ರಾಶಿ. ಇದು ಅಪರೂಪದ ಕೊಡುಗೆ. 60,000ದ ಮೇಲೆ 75 ಪ್ರಕಾಶ್ ಕುಂಬಲ ವಾರಿಯರ್ಸ್ ನ ಖಾತೆಯಲ್ಲಿ ಸೇರಿಕೊಳ್ಳುತ್ತಾರೆ. ಸುಳ್ಯ ಕಬಡ್ಡಿ ಉತ್ಸವ 2025ರ ಈ ಒಂದು ಸನ್ನಿವೇಶದಲ್ಲಿ 2 ತಂಡದ ಆಟಗಾರರೇ ಬನ್ನಿ ಲೈನ್ ಅಪ್ ಆಗಿ ನಿಂತು ಬನ್ನಿ ವೇದಿಕೆಯಲ್ಲಿ ಬರಮಾಡಿಕೊಳ್ಳುತ್ತಾ ಇದ್ದಾರೆ. ಸುಳ್ಯ ಕಬಡ್ಡಿ ಉತ್ಸವ 2025 ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ